ಹೀಗಾಗಿ ಜನ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಮಹಾರಾಷ್ಟ್ರದ ನಾಗಪುರದಲ್ಲಿ ನಡೆದ ಘಟನೆ ಸಾಕ್ಷಿಯಾಗಿದೆ. ಗರ್ಲ್ ಫ್ರೆಂಡ್ಗೆ ಐಫೋನ್ ಗಿಫ್ಟ್ ಕೊಡಬೇಕು ಅನ್ನೋ ಆಸೆ, ಆದ್ರೆ ಕೈಯಲ್ಲಿ ಹಣ ಇಲ್ಲ. ಹಾಗಾಗಿ ಈ 3 ಯುವಕರು ಐಷಾರಾಮಿ ಬಂಗಲೆಗಳು ಮತ್ತು ಗೋದಾಮುಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು. ಅಲ್ಲಿದ್ದ ದುಬಾರಿ ಇತ್ತಾಳೆ ನಲ್ಲಿಗಳನ್ನ ಕದ್ದು ಮಾರಾಟ ಮಾಡ್ತಾ ಇದ್ರು. ಕಳ್ಳತನದ ಒಟ್ಟು ಮೌಲ್ಯ ಬರೋಬ್ಬರಿ 6.5 ಲಕ್ಷ ರೂಪಾಯಿ. ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದಾಗ, ನಮಗೆ ಯಾವುದೇ ದುರಭ್ಯಾಸಗಳಿಲ್ಲ ಸರ್, ಗರ್ಲ್ ಫ್ರೆಂಡ್ಗೆ ಐಫೋನ್ ಕೊಡಿಸಬೇಕಿತ್ತು ಎಂದು ಉತ್ತರವನ್ನ ನೀಡಿದ್ದಾರೆ. ಕದ್ದ ನಲ್ಲಿಗಳನ್ನ ಗುಜರಿಯಲ್ಲಿ ಮಾರಿದ ಹಣದಿಂದ ಐಫೋನ್ ಅನ್ನ ಖರೀದಿಸಿ ಪ್ರೇಯಸಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಆದ್ರೆ ಪ್ರೀತಿಯ ಹೆಸರಿನಲ್ಲಿ ಮಾಡಿದ ಈ ಸಾಹಸ ಕೊನೆಗೆ ಪೊಲೀಸ್ ಠಾಣೆ ಮತ್ತು ಜೈಲಿನವರೆಗೆ ತಲುಪಿದೆ. ಈಗ ಪೊಲೀಸರು ಕದ್ದ ನಲ್ಲಿಗಳು, ಬೈಕ್ ಹಾಗೂ ಗಿಫ್ಟ್ ನೀಡಿದ ಐಫೋನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಐಫೋನ್ ಗಿಫ್ಟ್ ಕೊಟ್ಟು ಇಂಪ್ರೆಸ್ ಮಾಡೋಣ ಅಂದವರು ಈಗ ಜೈಲಿನಲ್ಲಿ ಕಾಲ್ ಮಾಡೋ ಹಾಗಾಗಿದೆ. ಇದೇನು ಪ್ರೀತಿಯ ಹೊಸ ವರ್ಷನ್ ಅನ್ಬೇಕು ಅಥವಾ ಐಫೋನ್ ಕ್ರೇಜ್ ನ ಸೈಡ್ ಎಫೆಕ್ಟ್ ಅನ್ಬೇಕು? ನೀವೇ ಹೇಳಿ.